ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟಲ್ಲೇ ಫೇಮಸ್ ಆಗಿರುವ ಉದ್ದಿನ ವಡಾನ ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ. ಉದ್ದಿನ ವಡ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಹೋಟೆಲ್ಗಿಂತ ರುಚಿಯಾಗಿ ಮನೆಯಲ್ಲೇ ಹೇಗೆ ಮಾಡೋದು ಈ ಉದ್ದಿನ ವಡ ಅಂತ ಇವತ್ತು ನಾವು ತಿಳ್ಕೊಳ್ಳೋಣ. ಉದ್ದಿನ ಬೇಳೆ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ವೆರಿ ಗುಡ್ ಸೋರ್ಸ್ ಆಫ್ ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ ಇದು ಉದ್ದಿನ ಬೇಳೆ, ಮತ್ತು ರಿಚ್ ಇನ್ ಐರನ್, ಮತ್ತು ನಮ್ಮ ವಿಟಮಿನ್ B12 ಇರೋ ವೆಜಿಟೇರಿಯನ್ ಫುಡ್ಸು ತುಂಬ ಕಡಿಮೆ. ಅದರಲ್ಲಿ ಈ ಉದ್ದಿನ ಬೇಳೆ ಕೂಡ ಒಂದು. ವಿಟಮಿನ್ B12 ಇರುತ್ತೆ ಇದರಲ್ಲಿ, ಮತ್ತು ಕ್ಯಾಲ್ಶಿಯಂ ರಿಚ್ ಆಗಿರೋದ್ರಿಂದ ಬೋನ್ಸ್ನ ಸ್ಟ್ರಾಂಗ್ ಆಗಿಡೋ ಪ್ರಾಪರ್ಟೀಸ್ ಈ ಉದ್ದಿನ ಬೇಳೆನಲ್ಲಿದೆ, ಮತ್ತು ಇದು ಡಯಾಬಿಟಿಕ್ ಫ್ರೆಂಡ್ಲಿ ಕೂಡ. ಉದ್ದಿನ ವಡೆ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡು ಬರೋಣ. ನೋಡಿ, 1/4 kg ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಅಕ್ಕಿ ಮತ್ತು ಉದ್ದಿನ ಬೇಳೆನ ಒಂದು 2-3 ಸರಿ ಚೆನ್ನಾಗಿ ವಾಶ್ ಮಾಡಬೇಕು. ಇದನ್ನು ಅಕ್ಕಿ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಉದ್ದಿನ ವಡೆ. ತುಂಬ ಇಂಪಾರ್ಟೆಂಟು ಅಕ್ಕಿ ಹಾಕೋದು. 1 ಟೇಬಲ್ ಸ್ಪೂನ್ ಸಾಕಾಗುತ್ತೆ. 1/4 kg ಉದ್ದಿನ ಬೇಳೆಗೆ 1 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ನೋಡಿ, ಇದನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನಾನು ಮತ್ತೆ ಡ್ರಿಂಕಿಂಗ್ ವಾಟ್ರ್ ಹಾಕಿ ಸೋಕ್ ಮಾಡಿದ್ದೀನಿ. ಒಂದು 5 hours ಸೋಕ್ ಆಗಬೇಕದು. ನೆಕ್ಸ್ಟ್ ನಾನಿಲ್ಲಿ ಹಸಿ ತೆಂಗಿನಕಾಯಿನ ನಾನು ಈ ಥರ ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 8 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ತೊಗೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪು ತೊಗೊಂಡಿದ್ದೀನಿ, ಆಮೇಲೆ ಜೀರಿಗೆ ತೊಗೊಂಡಿದ್ದೀನಿ 1 ಟೀ ಸ್ಪೂನ್. ಕಾಳುಮೆಣಸು 10 ಕಾಳುಮೆಣಸು ತೊಗೊಂಡು ಈ ಥರ ತರಿಯಾಗಿ ಪೌಡರ್ ಮಾಡಿದ್ದೀನಿ. ಮತ್ತು ಒಂದು 2 ಚಿಟಿಕೆ ಸೋಡಾ ತೊಗೊಂಡಿದ್ದೀನಿ, ಕುಕ್ಕಿಂಗ್ ಸೋಡಾ, ಮತ್ತು ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಇದೆಲ್ಲ ಹಾಕೋದ್ರಿಂದ ಒಳ್ಳೆ ರುಚಿ ಬರುತ್ತೆ ವಡ. ನೆಕ್ಸ್ಟು ಇಲ್ಲಿ ಉದ್ದಿನಬೇಳೆ ಮತ್ತು ಅಕ್ಕಿ ಏನು ಸೋಕ್ ಮಾಡಿದ್ವಲ್ಲ ಅದು 5 hours ಆಗಿದೆ. ಚೆನ್ನಾಗಿ ಸೋಕ್ ಆಗಿದೆ ನೋಡಿ. ಚೆನ್ನಾಗಿ ಸೋಕ್ ಆಗಬೇಕು. ನೋಡಿ, ಈ ನೆಂದಿರೋ ಉದ್ದಿನ ಬೇಳೆನ ನೀರನ್ನು ಹಾಕ್ದಂಗೆ ಈ ಥರ ರುಬ್ಕೋಬೇಕಾಗತ್ತೆ. ಹಂಗೆ ತುಂಬ ನಿಮಗೆ ನೀರು ನೆಸಸರಿ ಇದೆ ಅಂದಾಗ ಒಂದು 2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ. ತುಂಬ ನೀರು ಹಾಕಿದ್ರೆ ನಿಮಗೆ ಉದ್ದಿನ ವಡೆದು ಶೇಪ್ ಸರಿಯಾಗಿ ಮಾಡೋಕ್ಕಾಗಲ್ಲ. ಚೆನ್ನಾಗಿ ಬೀಟ್ ಮಾಡಿದ್ದೀನಿ ನಾನು. ಇದನ್ನು ಒಂದು 5-6 ಸರಿ ಬೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾವೆಲ್ಲ ಏನು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ವಲ್ಲ, ಪೆಪ್ಪರು, ಜೀರಿಗೆ, ನೆಕ್ಸ್ಟು ಸಾಲ್ಟು, ಮತ್ತು ಕುಕ್ಕಿಂಗ್ ಸೋಡಾ ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ, ಕರಿಬೇವು, ಶುಂಠಿ, ಮತ್ತು ತೆಂಗಿನಕಾಯಿ ಪೀಸಸ್ಸು, ಮೆಣಸಿನ್ಕಾಯಿ, ಇದೆಲ್ಲ ಆ್ಯಡ್ ಮಾಡಿ ಮಿಕ್ಸ್ ಮಾಡೋಣ. ನೋಡಿ, ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಇದು ಗಟ್ಟಿ ಇರುತ್ತೋ ಅಷ್ಟು ರುಚಿ ಬರುತ್ತೆ ಉದ್ದಿನ ವಡ. ನೀರು ಮಾಡಿಕೊಂಡ್ರೆ ಆಯಿಲ್ ಕೂಡ ತುಂಬ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ. ನೋಡಿ, ಇಲ್ಲಿ ನಾನು ಬಾಣಲಿನಲ್ಲಿ ಆಯಿಲ್ ಬಿಸಿಯಾಗಕ್ಕೆ ಇಟ್ಟಿದ್ದೆ. 1 ಸ್ಪೂನ್ ತೊಗೊಂಡು ಅದಕ್ಕೆ ಸ್ವಲ್ಪ ವೆಟ್ ಮಾಡಿದ್ದೆ ನಾನು, ನೀರಲ್ಲಿ ವೆಟ್ ಮಾಡಿ. ನೋಡಿ, ವಡಾದು ಬ್ಯಾಟರ್ ಅದ್ರ ಮೇಲಿಟ್ಟು ಹೋಲ್ ಮಾಡಿ ಈ ಥರ ನಾನು ಆಯಿಲಲ್ಲಿ ಬಿಡ್ತಾ ಇದ್ದೀನಿ. ಯಾಕಂದರೆ ಡೈರೆಕ್ಟಾಗಿ ಬಿಡೋದ್ರಿಂದ ಆ ಆಯಿಲು ಸಿಡಿಯೋ ಚಾನ್ಸಸ್ ಇರುತ್ತೆ. ನನಗೆ ಇದೇ ಥರ ಅಭ್ಯಾಸ ಆಗಿದೆ. ಇದೇ ಥರ ಮಾಡಿ. ತುಂಬ ಈಸಿ ಈ ಮೆಥಡು, ನೀವು ಫಾಲೋ ಮಾಡಿ. ತುಂಬ ಈಸಿಯಾಗಿ ಶೇಪ್ ಚೆನ್ನಾಗೂ ಬರುತ್ತೆ, ಈಸಿ ಕೂಡ. ನೋಡಿ, ಎಷ್ಟು ಈಸಿಯಾಗಿ ಡ್ರಾಪ್ ಆಗ್ತಾಯಿದೆ ಇದು ಆಯಿಲ್ಗೆ. ಸ್ವಲ್ಪ ಸ್ಪೂನ್ನ ಬ್ಯಾಕ್ ಸೈಡು ವೆಟ್ ಮಾಡ್ಕೋಬೇಕು ನೀರಲ್ಲಿ. ನಾವು ಆಯಿಲಲ್ಲಿ ಹಿಂಗೆ ಇಟ್ಟಿದ ತಕ್ಷಣ ಅದು ಜಾರುತ್ತೆ. ತುಂಬ ನೀರಲ್ಲಿ ಎದ್ದಬೇಡಿ. ಆಯಿಲಿಗೆ ಬಿಟ್ಮೇಲೆ ಆಮೇಲೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಸುಮ್ಮನೆ ಮೇಲ್ಗಡೆ ಹಿಂಗೆ ನೀರನ್ನ ಸ್ಪ್ರೆಡ್ ಮಾಡ್ಕೋಬೇಕಷ್ಟೆ. ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವಿಲ್ಲಿ ಉದ್ದಿನ ವಡೆನ 2 ಸರಿ ಡೀಪ್ ಫ್ರೈ ಮಾಡಬೇಕಾಗತ್ತೆ. ಅದರಿಂದನೇ ಆ ಟೇಸ್ಟ್ ಬರೋದು ನಿಮಗೆ. 1 ಸರಿ ಫ್ರೈ ಮಾಡಿದ್ರೆ ಅಷ್ಟು ರುಚಿ ಬರಲ್ಲ. ಎರಡು ಸರಿ ಡೀಪ್ ಫ್ರೈ ಮಾಡಬೇಕಾಗತ್ತೆ. ನೋಡಿ, ಇದನ್ನು ಮೀಡಿಯಮಾಗಿ ಫ್ರೈ ಮಾಡಿಬಿಟ್ಟು ಒಂದು ಸರಿ ತೆಗಿಬೇಕು ಇದನ್ನು. ಈಗ
ನೆಕ್ಸ್ಟು ಮತ್ತೆ ಅದನ್ನು ನಾವು ಡೀಪ್ ಫ್ರೈ ಮಾಡ್ಕೋಬೇಕು. ಅವಾಗ ಕಲರ್ ಆಗಲಿ ಟೇಸ್ಟ್ ಆಗಲಿ ನಿಮಗೆ ಸೂಪರಾಗಿ ಬರುತ್ತೆ ಟೇಸ್ಟು. ನಮ್ಮನೇಲಂತೂ ತುಂಬ ಇಷ್ಟಪಡ್ತಾರೆ ಈ ಉದ್ದಿನೋಡ. ತೆಂಗಿನಕಾಯಿ ಚಟ್ನಿ ಜೊತೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ಇದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಾನು. ಫಸ್ಟು ನಾನು ವಡೆ ಹಾಕಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಟಿದ್ದೆ, ನೆಕ್ಸ್ಟ್ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಒಳಗಡೆ ಎಲ್ಲ ಚೆನ್ನಾಗಿ ಕುಕ್ ಆಗಬೇಕಂದ್ರೆ ಸ್ವಲ್ಪ ಫ್ರೈ ಆಗಬೇಕದು, ಆವಾಗಲೇ ಒಳಗಡೆ ಎಲ್ಲ ಕ್ಲೀನಾಗಿ ಬೆಂದಿರುತ್ತೆ. ಒಳಗಡೆ ಎಲ್ಲ ಅಂಟಬಾರ್ದು, ಅದು ಸ್ಟಿಕ್ಕಿ ಆಗಿರಬಾರ್ದು. ನೋಡಿ ಈಗ ತೆಗ್ದಿದ್ದೀನಿ ನಾನು, ಬಟ್ ಅದಿನ್ನ ಕಂಪ್ಲೀಟ್ ಆಗಿಲ್ಲ. ಈಗ ಇನ್ನು ಸ್ವಲ್ಪ ವಡೆಗಳನ್ನ ನಾವು ಅದೇ ಥರ ಆಫ್ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗಂತೂ ತುಂಬ ಚೆನ್ನಾಗಿರುತ್ತೆ. ಈ ಮೆಥಡಲ್ಲಿ ನೀವು ಫಾಲೋ ಮಾಡಿ ನೋಡಿ ಉದ್ದಿನೋಡ ಎಷ್ಟು ಬೇಗ ಖಾಲಿ ಆಗುತ್ತೆ ಅಂತ ಮನೆಯಲ್ಲಿ. ಎಲ್ಲರೂ ತುಂಬ ಇಷ್ಟಪಡ್ತಾರೆ ಈ ವಡ. ಆ್ಯಕ್ಚುಲಿ ಹೋಟೆಲಲ್ಲಿ ಕೂಡ ಇಷ್ಟು ನಿಮಗೆ ರುಚಿ ಇರೋದಿಲ್ಲ, ಅಷ್ಟು ರುಚಿಯಾಗಿ ಬರುತ್ತೆ ಈ ಮೆಥಡಲ್ಲಿ, ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಇದು ಬಾಂಡ್ಲಿ ಸ್ವಲ್ಪ ದೊಡ್ಡದಿರೋದ್ರಿಂದ ನಾನು 4 ಉದ್ದಿನೋಡೆ ಹಾಕಿದ್ದೀನಿ. ತುಂಬ ಆತ್ರ ಮಾಡೋಕ್ಕೆ ಹೋಗಬಾರ್ದು, ಐ ಫ್ಲೇಮಲ್ಲಿ ಇಡೋಕ್ಕೆ ಹೋಗ್ಬಿಟ್ರೆ ಒಳಗಡೆ ಎಲ್ಲ ಕುಕ್ ಆಗಿರಲ್ಲ ನೀಟಾಗದು. ಇವಾಗ ನೋಡಿ ಇದು ಕೂಡ ಆಫ್ ಫ್ರೈ ಆಗಿದೆ. ಇದನ್ನೆಲ್ಲ ತಕ್ಕೊಂಡು ಒಟ್ಟಿಗೆ ಇನ್ನೊಂದು ಸರಿ ಡೀಪ್ ಫ್ರೈ ಮಾಡೋಣ. ನೋಡಿ ಕಲರೆಲ್ಲ ಅಷ್ಟೊಂದು ಕಲರ್ ಬಂದಿಲ್ಲ ಇನ್ನು, ಬಟ್ ನಾವು ಸೆಕೆಂಡ್ ಟೈಮ್ ಮಾಡಿದಾಗ ಸೂಪರಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ನೀವು ಸಿಂಗಲಾಗಿ ಒಂದೇ ಸರಿ ಕೂಡ ಇದನ್ನು ಡೀಪ್ ಫ್ರೈ ಮಾಡಿ ತೆಗಿಬೋದು, ಬಟ್ ಆ ರುಚಿ ಇದೆಯಲ್ಲ 2 ಸರಿ ಡೀಪ್ ಫ್ರೈ ಮಾಡಿದ್ರೆ ರುಚಿನಲ್ಲಿ ತುಂಬ ವ್ಯತ್ಯಾಸ ಇರುತ್ತೆ ಅದಕ್ಕೂ ಇದಕ್ಕೂ. ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು. ಇದನ್ನು ಸೆಕೆಂಡ್ ಟೈಮು ನಾನು ಫ್ರೈ ಮಾಡ್ತಾಯಿದ್ದೀನಿ. ಬೇಗ ಆಗೋಗುತ್ತೆ ಸೆಕೆಂಡ್ ಟೈಮಲ್ಲಿ, ಆಲ್ರೆಡಿ ಅದು ಫ್ರೈ ಆಗಿರೋದ್ರಿಂದ ತುಂಬ ಫಾಸ್ಟಾಗಿ ಆಗುತ್ತೆ. ಐ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಾನು. ನೋಡಿ ಆಲ್ಮೋಸ್ಟ್ ರೆಡಿ ಆಯ್ತು ಇವಾಗ ಇದು. ಇವಾಗ ತೆಗ್ಯೋಣ ಆಯಿಲಿಂದ. ಅದು ಆಯಿಲ್ ಕೂಡ ಅಬ್ಸರ್ವ್ ಆಗೋದಿಲ್ಲ ಇದು. ನೋಡಿ ರೆಡಿ ಆಯ್ತಿದು. ಇನ್ನು ಸ್ವಲ್ಪ ಇತ್ತಲ್ಲ ವಡ, ಅದನ್ನು ಕೂಡ ಇದೇ ರೀತಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ, ಪರ್ಫೆಕ್ಟಾಗಿ ಬಂದಿದೆ.
ಈ ಹೋಟೆಲ್ಸಲ್ಲಿ ನೋಡಿರ್ತೀರ ಎಷ್ಟು ಆಯಿಲ್ನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಆ ಉದ್ದಿನೋಡ ಅಂದರೆ ತಿನ್ನೋದಕ್ಕೆ ಬೇಜಾರಾಗುತ್ತೆ. ಬಟ್ ಈ ಮೆಥಡ್ ಫಾಲೋ ಮಾಡಿದ್ರೆ ನಿಮಗೆ ಆಯಿಲ್ ಅಬ್ಸರ್ವ್ ಆಗಲ್ಲ. ಆಲ್ಮೋಸ್ಟ್ ಇದೂ ರೆಡಿ ಆಯಿತು. ಇದನ್ನು ಕೂಡ ತೆಗೆಯೋಣ ಆಯಿಲಿಂದ. ಎಷ್ಟು ಈಸಿಯಾಗಿದೆ ನೋಡಿ, ಮನೆಯಲ್ಲೇ ಮಾಡಿಕೊಟ್ರೆ ಎಲ್ಲ ಎಷ್ಟು ಖುಷಿ ಪಡ್ತಾರೆ. ಇದು ಉದ್ದಿನೋಡ ಹೆಲ್ತಿ ಕೂಡ, ಮನೆಯಲ್ಲಿ ಮಾಡೋದು ತುಂಬ ಹೆಲ್ತಿ. ನೀವು ಜಾಸ್ತಿ ಹಾಕಿದ್ರೆ ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗುತ್ತೆ. ನೋಡಿ ಇವಾಗ ರೆಡಿ ಆಯಿತು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್. ಬಿಸಿ ಬಿಸಿಯಾದ ಉದ್ದಿನೋಡ ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ಇರುವ ಉದ್ದಿನೋಡ ರೆಡಿ ಆಯಿತು. ಇದು ತೆಂಗಿನಕಾಯಿ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಒಳಗಡೆ ನೋಡಿ ಎಷ್ಟು ಫ್ಲಫಿಯಾಗಿ ಬಂದಿದೆ. ಆ ತೆಂಗಿನಕಾಯಿ, ಕೊತ್ತಂಬರಿ, ಕರಿಬೇವೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹೋಟೆಲಲ್ಲೆಲ್ಲ ನಿಮಗೆ ಹಾಕೇ ಇರಲ್ಲ ಈ ಥರ ಎಲ್ಲ. ಮನೆಯಲ್ಲಿ ಮಾಡೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ನಾವು ಹೆಲ್ತಿಯಾಗಿ ಮಾಡ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚೇತನಾಸ್ ವರ್ಲ್ಡ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.